ಹಾಯ್, ನನ್ನ ಹೆಸರು ಯಶ್ವಿಕಾ ನಿಷ್ಕಲಾ ಅಂತ. ಸೊ ನಾನು ಗನ್ಸ್ ಆ್ಯಂಡ್ ರೋಸಸ್ ಮೂವಿ ಹೀರೋಯಿನ್. ಯಾ ಓಕೆ ಮೇಡಮ್, ಗನ್ಸ್ ಆ್ಯಂಡ್ ರೋಸಸ್ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದೀರಾ. ಯಾ ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ದಾರೆ. ನನ್ನ ಪಾತ್ರದ ಹೆಸರು ಬಂದು ರಮ್ಯಾ ಅಂತ. ತುಂಬ ಬಬ್ಲಿ ಮುದ್ದಾಗಿರೋ ಹುಡುಗಿ ಕ್ಯಾರೆಕ್ಟರ್. ಸೊ ಅವಳು ಶಿವನ ಹೇಗೆ ತುಂಬ ಇಷ್ಟಪಡ್ತಾಳೆ. ಆಮೇಲೆ ಗನ್ಸ್ ಆ್ಯಂಡ್ ರೋಸಸ್ ಎಲ್ಲರೂ ನೀವು ಟೈಟಲ್ ಕೇಳಿದ ಹಾಗೆ ಅಂಡರ್ ವರ್ಲ್ಡ್ ಪ್ಲಸ್ ಲವ್ ಸ್ಟೋರಿ ಕತೆ. ಸೊ ಅಂಡರ್ ವರ್ಲ್ಡಲ್ಲಿ ಒಬ್ಬ ಹೇಗೆ ಅವ್ನ ಫೈಟಿಂಗ್, ಅವನದೊಂದು ಖಡಕ್ ನೇಚರ್ ಇದೆ. ಅದೇ ಥರ ನಂದು ಲವ್ ಅಂತ ಬಂದಾಗ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ಬೋದಾಗುತ್ತೆ. ಯಾ ಅಂದರೆ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಇದು? ಇಲ್ಲ ಸರ್, ಇದು ನಂದು ಕನ್ನಡದಲ್ಲಿ 3ನೇ ಸಿನಿಮಾ. ಫಸ್ಟ್ 3.0 ಅಂತ ಮಾಡಿದ್ದೆ, ಇನ್ನೊಂದು ಸೋಲ್ಮೇಟ್ಸ್ ಅಂತ ಮಾಡಿದ್ದೀನಿ, ಯೆಟ್ ಟು ರಿಲೀಸ್. ಸೊ ಇದು 3rd ಸಿನಿಮಾ. ಬೇರೆ ಬೇರೆ ಯಾವುದಾದ್ರೂ ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಸಿನಿಮಾ? ಹೌದು, ನಾನೀಗ ಸದ್ಯಕ್ಕೆ ತೆಲುಗುಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಮಿಸ್ಟರ್ ಕಿಂಗ್ ಅಂತ ರಿಲೀಸ್ ಆಯಿತು. ಈಗ ಅಶ್ವತ್ಥಾಮ ಅಂತ ಅಕ್ಷರ ಅಂತ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಮುಗ್ದಿದೆ ಶೂಟಿಂಗ್, ಒಂದು ಸಾಂಗ್ ಶೂಟ್ ಮಾತ್ರ ಪೆಂಡಿಂಗ್ ಇದೆ. ಓಕೆ. ಅಲ್ಲ ಮೇಡಮ್, ಏನು ಮೆಸೇಜ್ ಇರುತ್ತೆ? ಈ ಮೆಸೇಜ್ ಅಂದರೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಅಥವಾ ಯಾವ ಥರ ಇದು? ಅಂದರೆ ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಒಂದು ಹೀರೋ, ಇವಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಅರ್ಜುನ್ ಅಂತ, ಒಂದು ಮಾಸ್ ಲವ್ ಸ್ಟೋರಿ ಎಲ್ಲ ಲಾಸ್ಟಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಆ್ಯಕ್ಚುಲಿ ಲವರ್ಸಿಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಬಟ್ ಏನಂದರೆ ಫೋಕಸ್ ಮೇನ್ ಇದೆ ಅವರ ಮಾಸ್, ಅವ್ರ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಅವ್ರ ಮೇಲೆ ಜಾಸ್ತಿ ಫೋಕಸ್ ಇದೆ. ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.